ಹಾಗಾದ್ರೆ ಈ ವಿಧಗಳನ್ನ ಬಗ್ಗೆ ಡಾಕ್ಟರ್ ಹೇಳ್ತಾ ಇದ್ರು, ಎಷ್ಟು ವಿಧಗಳಿದೆ ಅಂತ ಅನ್ಬಿಟ್ಟು. ಆದ್ರೆ ಅಂಥ ಮನಸ್ಥಿತಿ ಯಾಕೆ ಬರುತ್ತೆ? ಪುಟ್ಟ ಮಕ್ಕಳನ್ನ ನೋಡಿದ್ರೆ ನಮಗೆ ಎತ್ಕೊಂಡು ಮುದ್ದಾಡೋಣ ಅಂತಕ್ಕಂಥ ಭಾವನೆ ಬರುತ್ತೆ, ಆದ್ರೆ ರೇಪಿಸ್ಟ್ಗಳಿಗೆ ರೇಪ್ ಮಾಡಬೇಕು ಅಂತ ಯಾಕೆ ಅನ್ಸುತ್ತೆ? ಇದ್ರ ಬಗ್ಗೆ, ಆ ಮನಸ್ಥಿತಿಯ ಬಗ್ಗೆ ಕೂಡ ವೈದ್ಯರು ಮಾಹಿತಿಯನ್ನು ಕೊಡ್ತಾರೆ ಒಂದು ಪುಟ್ಟ ಬ್ರೇಕ್ ನಂತರ. ವೆಲ್ಕಮ್ ಬ್ಯಾಕ್. ಬಹಳ ಮುಖ್ಯವಾದ ವಿಚಾರದ ಬಗ್ಗೆ ವೈದ್ಯರು ಮಾಹಿತಿಯನ್ನ ಕೊಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚೆಚ್ಚಾಗ್ತಾ ಇರ್ತಕ್ಕಂಥ ಈ ಅತ್ಯಾಚಾರದ ವಿಧಗಳೇನು, ಯಾಕೆ ಈ ತರ ಆಗುತ್ತೆ, ಇದೆಲ್ಲದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ರು ಡಾಕ್ಟ್ರೆ. ಮನಸ್ಥಿತಿ ಬಗ್ಗೆ ಬಹಳ ಕುತೂಹಲ, ಯಾಕೆ ಹೀಗಾಗತ್ತೆ ಅಂತನ್ಬಿಟ್ಟು. ಅದು ಒಂದು ವಿಚಾರ ಹೇಳೋದಕ್ಕೆ ಬಯಸ್ತೀನಿ. ಈ ರೇಪು ಹಿಂದೆನೂ ನಡೀತಾ ಇತ್ತು, ಮಹಾಭಾರತ ಕಾಲದಿಂದ ರಾಮಾಯಣ ಕಾಲದಿಂದ ಇವತ್ತು ನಡೀತಾ ಇದೆ, ಮುಂದೆನೂ ನಡೀತದೆ. ಅದನ್ನ ಈ ಸಮಾಜ ಎಲ್ಲಿವರೆಗೂ ಇರ್ತದೆ ಅದನ್ನ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ, ಆದ್ರೆ ಕಡಿವಾಣ ಹಾಕ್ಬೋದು. ಒಂದು ಅಂಕಿಅಂಶಗಳ ಪ್ರಕಾರ ಭಾರತ ದೇಶದಲ್ಲಿ 1947ನೇ ಇಸ್ವಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ರೇಪ್ ಆಗ್ತಾ ಇದೋ ಅದೇ ಪ್ರಮಾಣದಲ್ಲಿ ಇವತ್ತು ಆಗ್ತಾ ಇದೆ. ಅದೇನ್ ರೇಟ್ ಏನ್ ಚೇಂಜ್ ಆಗಿಲ್ಲ. ಆದ್ರೆ ಏನಾಗಿದೆ, ಮೀಡಿಯಾದಿಂದ ಓವರ್ ನೈಟ್ ಒಂದೇ ಸೆಕೆಂಡ್ ನಲ್ಲಿ ಇಡೀ ದೇಶಕ್ಕೆ ಬೆಳಕಿಗೆ ಬರೋದ್ರಿಂದ ನಮ್ಗನ್ಸುತ್ತೆ, ಓ ಇದೇನು ಇಷ್ಟೊಂದು ಆಗ್ತಾ ಇದೆ. ಪೇಪರ್ ನೋಡಿದ ತಕ್ಷಣ ಇಲ್ಲಿ ಒಂದ್ ಕಡೆ ಚೈಲ್ಡ್ ರೇಪು, ಈ ಕಡೆ ಹೈದರಾಬಾದ್ ರೇಪು, ಆ ಕಡೆ ಇದು. ಇದೇ ಒಂದ್ 15-20 ವರ್ಷದಿಂದ ಇಷ್ಟು ಬೇಗ ಬರ್ತಿರ್ಲಿಲ್ಲ. 2-3 ದಿವಸ ಆದ್ಮೇಲೆ ಬೆಳಕಿಗೆ ಬರೋದು, ಅಷ್ಟೊತ್ತಿಗೆ ಅದು ಅಳಸಲು ಸುದ್ದಿ ಆಗ್ಬಿಟ್ಟು ಪೇಪರ್ಗಳನ್ನ ಆಗ್ತಿರ್ಲಿಲ್ಲ. ಇಲ್ಲೇನಾಗಿದೆ, ಮೊನ್ನೆ ಆಗಿದ್ದು ಮಿಡ್-ನೈಟ್ ಎನ್ಕೌಂಟರ್ ಆಗಿದ್ದು ನೈಟ್ ಮಿಡ್-ನೈಟ್ 3:30 ಆಗಿದ್ದು, ನಾನು ಬೆಳಿಗ್ಗೆ 6 ಗಂಟೆಗೆ ನೋಡಿದ್ರೆ ಆಗ್ಲೇ ವಾಟ್ಸಪ್ ಅಲ್ಲಿ ಬರ್ತಾ ಇತ್ತು. ಅಂದ್ರೆ ಇಲ್ಲಿ ಎಷ್ಟು ವೇಗವಾಗಿ ನಮಗೆ ಮಾಹಿತಿಗಳು ಸಿಗುತ್ತೆ ಅಂದ್ರೆ ಅದು ನಮಗೆ ಮೇಲ್ನೋಟಕ್ಕೆ ಏನನ್ಸುತ್ತೆ, ಓ ಇದೇನು ವಿಪರೀತನ ಅಂತ ಅನ್ಸುತ್ತೆ. ಈ ಪರ್ಸನಾಲಿಟಿ ಟ್ರೈಟ್ಸ್ ಅಂತ ಇದೆ, ಸುಮಾರು 15 ರೀತಿ ಪರ್ಸನಾಲಿಟಿ ಟ್ರೈಟ್ಸ್ ಇದಾವೆ. ಅಂದ್ರೆ ಒಬ್ಬ ವ್ಯಕ್ತಿ ನೋಡಿದ್ರೆ ನೀವೇನ್ ಹೇಳ್ತೀರಿ, ಬಹಳ ಗೌರವ ವ್ಯಕ್ತಿ, ಬಹಳ ಸಜ್ಜನ, ವಿದ್ಯಾವಂತ ಅಂತ, ಅದನ್ನ ಟ್ರೈಟ್ಸ್ ಅಂತೀವಿ, ಪರ್ಸನಾಲಿಟಿ ಟ್ರೈಟ್ಸ್. ಆ ಪರ್ಸನಾಲಿಟಿ ಟ್ರೈಟ್ಸ್ ಅಲ್ಲಿ ಕ್ರಿಮಿನಲ್ ಟ್ರೈಟ್ಸ್ ಇರ್ತದೆ. ಈ ಕ್ರಿಮಿನಲ್ ಟ್ರೈಟ್ಸ್ ಇರೋರಿಗೆ ಅವ್ರಿಗೆ ಯಾವಾಗ್ಲೂ ಏನಾದ್ರೂ ಒಂದು ಕೆಟ್ಟದ್ದನ್ನ ಮಾಡೋದೇನೆ. ಇದು ಹೋಗ್ತಾ ಇದ್ದ, ಏನಾದ್ರು ಗಲಾಟೆ ಆಗ್ತಾ ಇರ್ತ, ಅವ್ನು ಕಲ್ಲು ಹೊಡೆದು ಬಿಡೋದು. ಆ ಗಲಾಟೆಗೂ ಅವನಿಗೂ ಸಂಬಂಧನೇ ಇರೋದಿಲ್ಲ. ಅವನಿಗೂ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಿರಲ್ಲ ಅದನ್ನ. ಅವಾಗ ಲೂಟಿ ಮಾಡ್ಬಿಡೋದು, ಸಿಕ್ತರ್ಗೆ ಹೊಡೆದಾಕ್ಬಿಡೋದು, ಸಣ್ಣ ಪುಟ್ಟ ಇದನ್ನ ಪಾರ್ಕ್ ಒಳಗೆ ಹೋಗಿ ಅಲ್ಲಿ ಇಲ್ಲಿ ಕಿತ್ತು ಬಿಸಾಕ್ಬಿಡೋದು. ಈ ತರದ್ದೊಂದು ಟ್ರೈಟ್ಸ್ ಇರ್ತದೆ. ಇಂಥರಲ್ಲಿ ಈ ರೇಪಿಸ್ಟ್ ಏನಿರ್ತಾರೆ ಅಂಥವ್ರು ಈ ಕ್ರಿಮಿನಲ್ ಪರ್ಸನಾಲಿಟಿ ಟ್ರೈಟ್ಸ್ಗಳನ್ನ ಹೊಂದಿರ್ತಾರೆ. ಅಂದ್ರೆ ಅವ್ರದ್ದು ಉದ್ದೇಶ ಬೇರೆಯವರಿಗೆ ಒಳ್ಳೇದು ಮಾಡೋದಕ್ಕಿಂತ ಕೆಡುಕು ಮಾಡೋದಿರ್ತದೆ. ಇದು ಒಂದು ರೀತಿಯ ರೇಪಿಸ್ಟ್ ಮನೋಭಾವ. ಎರಡನೇದು, ಈ ಒಂದು ಅಂಕಿಅಂಶದ ಪ್ರಕಾರ ಇಂಥವರಲ್ಲಿ ಸ್ವಲ್ಪ ಹೈಪರ್ ಸೆಕ್ಷುಯಾಲಿಟಿ ಇರ್ತದೆ, ಟೆಸ್ಟೋಸ್ಟೆರೋನ್ ಲೆವೆಲ್ ಜಾಸ್ತಿ ಇರ್ತದೆ. ಅಂದ್ರೆ ಕಂಡಲ್ಲಿ ಲೈಂಗಿಕ ಕ್ರಿಯೆ ನಡೆಸ್ಬಿಡ್ಬೇಕು. ಹೌದು, ಆ ವ್ಯಕ್ತಿ ಯಾರಾದ್ರೂ ಆಗ್ಲಿ, ನೀವು ಈಗ ಹೇಳಿದ್ರಲ್ಲ 2 ವರ್ಷದ ಮಗುನಾದ್ರೂ ಆಗ್ಲಿ, 70 ವರ್ಷದ ಮುದುಕಿಯಾದ್ರೂ ಆಗ್ಲಿ, ಒಟ್ಟಿನೊಳಗೆ ತನ್ನ ಆಸೆನ ತೀರ್ಸ್ಕೊಂಡ್ಬಿಡ್ಬೇಕು. ಇದು ಒಂದು ಇದು. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಇನ್ನೊಂದು ಮೂರನೇದು ಜೆನೆಟಿಕಲ್. ಆ ಜೀನ್ಸ್ಗಳಲ್ಲೇ ಕೆಲವು ಸರಿ ಬಂದ್ಬಿಟ್ಟಿರ್ತದೆ. ನಾವು ಕೆಲವು ಊರುಗಳು ನೋಡ್ತಿರಲ್ಲ, ದೊರಡಕರು, ಆ ಕೆಲವು ಹಳ್ಳಿಗಳನ್ನೇ ಮೀಸಲಾಗಿಟ್ಟಿರೋದು ನೋಡಿ, ತಮಿಳ್ನಾಡಲ್ಲಿ ಯಾವ್ದೋ ಒಂದು ಹಳ್ಳಿ ಇದೆಯಂತ. ಅಂದ್ರೆ ಅಲ್ಲಿ ಟ್ರೈಟ್ಸ್ ಒಂಥರ ಜನರೇಷನ್ಸ್ಗಳಲ್ಲಿ ಬಂದ್ಬಿಟ್ಟಿರ್ತದೆ. ಅಂಡ್ ಅದೇ ಒಂದು ವೃತ್ತಿ ಅಥವಾ ಒಂದು ಕಸುಬು ಹೊಂದ್ಕೊಂಡಿರ್ತಾರೆ. ಕಳ್ತನ ಮಾಡೋದು ಅಥವಾ ದರೋಡೆ ಮಾಡೋದೇ ಒಂದು ಅವರ ಕಸುಬು. ಅಂದ್ರೆ ಅವರು ಆ ಸೊಸೈಟಿನಲ್ಲಿ ಅಕ್ಸೆಪ್ಟಬಲ್ ಫೀಚರ್ ಆಗಿ ಹೋಗಿರ್ತದೆ. ಹೌದೌದು, ನಿಜ. ಸೊ ಅವನು ಮಾಡಿ ಬಂದ ಅಂದ್ರೆ ಒಂದು 3-4 ಜನ ರೇಪ್ ಮಾಡಿ ಬಂದ ಅಂದ್ರೆ ಅವ್ನು ದೊಡ್ಡ ಮನುಷ್ಯ ಆ ಊರಲ್ಲಿ. ಹೌದೌದು. ಇದು ಒಂದು ಜೀನ್ಸ್ಗಳಲ್ಲಿ ಅಥವಾ ಜೆನೆಟಿಕಲ್ಲಿ ಬಂದಿರ್ಬೋದು. ಸೊ ಹಾರ್ಮೋನಲ್ಲಿ ಇರ್ಬೋದು, ಸೋಷಿಯಲ್ ಇರ್ಬೋದು, ಅಥವಾ ಬಿಹೇವಿಯರಲ್ ಪ್ಯಾಟರ್ನ್ ಇರ್ಬೋದು, ಅಥವಾ ಆತ ಬೆಳೆದು ಬಂದಿರತಕ್ಕಂಥ ವಾತಾವರಣ ಇರ್ಬೋದು. ಈ ಮನೇಲಿ ಯಾವಾಗ್ಲೂ ಜಗಳ, ಹೊಡೆಯೋದು, ಬಡಿಯೋದು ಇದ್ರೆ ಅವನು ಹೊರಗಡೆ ಬಂದು ಅದನ್ನ ಮಾಡಕ್ ಶುರು ಮಾಡೋದು, ಮನೇಲಿ ಹೊಡೆಸ್ಕೊಂಡಿರ್ತಾನೆ ಅಪ್ಪನ ಹತ್ರ. ಸೊ ಇದು ಸೋಷಿಯಲ್ ಬಿಹೇವಿಯರಲ್ ಸೈನ್ಸಿಗೆ ಕೂಡ ಸೇರ್ತದೆ. ಸೊ ಇನ್ನೊಂದು ಅಂದ್ರೆ ಈ ಪವರ್ ರೇಪ್. ಪವರ್ ರೇಪ್ ಅಂತಂದ್ರೆ ಈ ಮೇಲಧಿಕಾರಿಗಳು ತಮ್ಮ ದರ್ಪಣ, ತಮ್ಮ ಇದನ್ನ ತೋರಿಸೋದಕ್ಕೆ ರೇಪ್ ಮಾಡೋದು. ಮೂರನೇದು ಸ್ಯಾಡಿಸ್ಟಿಕ್ ರೇಪ್ ಅಂತ. ಈ ಸ್ಯಾಡಿಸ್ಟಿಕ್ ರೇಪ್ ಅಲ್ಲಿ ಬೇರೆಯವರಿಗೆ ತೊಂದರೆ ಕೊಟ್ಟು ಅವರು ಕಿರ್ಚಾಟ, ಅಡ್ಚಾಡೋದು ನೋಡಿ ಅಟ್ಟಾಸ್ತಿಂದ ಮೆರೆದು ಅದರಿಂದ ತೃಪ್ತಿ ಪಟ್ಕೊಳ್ಳೋದು. ಸೊ ಸ್ಯಾಡಿಸ್ಟಿಕ್ ರೇಪ್ ಬೇರೆ ಐತೆ, ಪವರ್ ರೇಪ್. ಇನ್ನೊಂದು ಮೂರನೇದು ಆಂಗರ್ ರೇಪ್ ಅಂತ.
ಆಂಗರ್ ರೇಪ್ ಅಲ್ಲಿ ಈ ಸಿಟ್ಟಿರ್ತದೆ ಏನೋ ಒಂದು, ಯಾವುದೋ ಒಂದು ಹುಡುಗಿ ನೋಡ್ತಾನೆ, ಅವಳು ಒಪ್ಪಿರೋದಿಲ್ಲ, ಮದುವೆ ಆಗುಂತಾನೆ, ಒಪ್ಪೋದಿಲ್ಲ, ಹೋಗ ಅವಳಿಗೆ ಆಸಿಡ್ ಹರಿಸ್ಬಿಡೋದು, ರೇಪ್ ಮಾಡ್ಬಿಡೋದು. ಇದು ಆಂಗರ್ ರೇಪ್. ಇನ್ನು ಕೆಲವು ಸೊಸೈಟಿಗಳಲ್ಲಿ ಕೆಲವಾರು, ನಾನು ಕೆಲವು ಪಾಕಿಸ್ತಾನದ ಸೊಸೈಟಿಗಳಲ್ಲಿ ನಾನು ಕೆಲವು ಇದನ್ನು ಓದಿದೆ. ಅಲ್ಲಿ ಮನೆಯವ್ರು ಯಾರಾದ್ರೂ ತಪ್ಪು ಮಾಡಿದ್ರೆ ಆ ಮನೆ ಹುಡುಗಿನ ಕರ್ಕೊಂಡು ಹೋಗಿ ರೇಪ್ ಸೋಷಿಯಲ್ ಆಗಿ ಅಲೌಡ್, ಶಿಲ್ ಬಿ ಆಸ್ ಕೊಟ್ಟು. ಇದು ಇಂತಿಂತ ಕೃತ್ಯಗಳೇ ಅಲ್ಲ, ಇದೊಂದು ಬಹಳ ವಿಸ್ತಾರವಾದ ವಿಚಾರ. ಇದು ಇನ್ನು ತುಂಬಾ ಇದೆ. ಸಮಯಾವಕಾಶ ಸಿಕ್ಕಿದಾಗ ಖಂಡಿತ ಇದ್ರ ಬಗ್ಗೆ ಮಾತಾಡೋಣ.